ಇಲ್ಲಿ ಒಂದು ಬಟ್ಲಾಗಷ್ಟು ಸ್ವಚ್ಛ ಮಾಡಿ ಇಟ್ಕೊಂಡಿರುವಂಥ ಅವಲಕ್ಕಿಯನ್ನು ತೊಗೊಂಡಿನಿ. ಏನು ಸುಸ್ಲಾ ಮಾಡ್ಕೋತೀವಲ್ಲ ಅದೇ ಅವಲಕ್ಕಿ. ಕೆಲವೊಬ್ರು ಇದನ್ನು ಮೀಡಿಯಮ್ ಅವಲಕ್ಕಿ ಅಂತಲೂ ಕರೀತಾರೆ. ಅವಲಕ್ಕಿ ಚಾಣಿಸ್ಬಿಟ್ಟು ತೊಗೊಂಡ್ರು ಅದರಲ್ಲಿ ದೂಸಿದ್ದೇ ಇರ್ತದೆ. ಈ ಅವಲಕ್ಕಿಯನ್ನು ನೀರು ಹಾಕಿಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ತೊಗೋತೀನಿ. ಇಲ್ಲಿ ಒಂದು ಬಾರಿ ತೋರಿಸಿದ್ದೀನಿ. ಈ ನೀರನ್ನು ತೆಗೆದುಬಿಟ್ಟು ಇನ್ನೊಂದು ಬಾರಿ ಅವಲಕ್ಕಿಯನ್ನು ತೊಳೆದ್ಬಿಟ್ಟು ಆ ಅವಲಕ್ಕಿಯಲ್ಲಿರುವ ಎಲ್ಲ ನೀರನ್ನು ತೆಗೆದುಬಿಟ್ಟು ತೊಗೋತೀನಿ ನೋಡಿರಿ. ನೋಡಿ, ಅವಲಕ್ಕಿಯಲ್ಲಿ ನೀರನ್ನು ತೆಗೆದುಬಿಟ್ಟು ತೊಗೊಂಡಿದ್ದೀನಿ. ಇದನ್ನು ಅನ್ಕತಕ್ಕ ಸೈಡ್ಗೆ ಇಡ್ತೀನಿ ರೀ. ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ. ಇಲ್ಲಿ ಒಂದು ಆಲೂಗಡ್ಡೆಯನ್ನು ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ. ಈಗ ಇದನ್ನು ಸಿಪ್ಪೆಯನ್ನು ತೆಗೆದುಬಿಟ್ಟು ತೊಗೊಂಡು ಈ ಅವಲಕ್ಕಿ ಆಲೂಗಡ್ಡೆಯನ್ನು ಬಳಸಿಬಿಟ್ಟು ಒಂದು ದಿಢೀರಾಗಿ ಬೆಳಗಿನ ತಿಂಡಿಯನ್ನು ಮಾಡ್ತಾಯಿದ್ದೀನಿ. ಈ ರೀತಿ ಮಾಡಿ ಮಕ್ಕಳಿಗೆ ನೀವು ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿಕೊಡ್ಬೋದು. ತುಂಬಾ ಸಿಂಪಲ್ ಅದ ರೀ. ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡ್ತಾಯಿದ್ದೀನಿ. ಈಗ ಈ ಆಲೂಗಡ್ಡೆಯನ್ನು ದಪ್ಪ ದಪ್ಪಾಗಿನೇ ಕಟ್ ಮಾಡಿಬಿಟ್ಟು ತೊಗೊಂಡ್ರೆ ನೋಡಿ, ಇಡ್ಲಿ, ದೋಸೆ, ಉಪ್ಪಿಟ್ಟು, ಅವಲಕ್ಕಿ ತಿಂದು ಬೇಜಾರಾಗಿತ್ತಂದ್ರೆ ಈ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಈಗ ಆಲೂಗಡ್ಡೆಯನ್ನು ಕಟ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ. ಈಗ ಇದನ್ನು ಸೈಡಿಗೆ ಇಡ್ತೀನಿ. ಈ ಮಿಕ್ಸಿ ಜಾರಿಗೆ ನಾನು ಅವಲಕ್ಕಿಯಲ್ಲೆಲ್ಲ ನೀರನ್ನು ಏನು ತೆಗೆದು ಇಟ್ಕೊಂಡಿದ್ದಲ್ಲ, ಈಗ ಅವಲಕ್ಕಿಯನ್ನು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ಇದಕ್ಕೆ ಬೈಂಡಿಂಗ್ ಸಲುವಾಗಿ ಫಸ್ಟ್ ಇಲ್ಲಿ 3 ಸ್ಪೂನ್ ಆಗಷ್ಟೇ ಸಣ್ಣ ರವೆ, ಉಪ್ಪಿಟ್ಟು ರವೆ, ಬಾಂಬೆ ರವೆನ ಹಾಕೋತಾ ಇದ್ದೀನಿ. ಮತ್ತು ಆಮೇಲೆ ನೋಡಿಬಿಟ್ಟು ಇನ್ನೊಂದು ಸ್ವಲ್ಪನ ಹಾಕೋತೀನಿ ರೀ. ನಾನು ಇಲ್ಲಿ ಫಸ್ಟ್ 3 ಸ್ಪೂನ್ ಹಾಕ್ಕೊಂಡಿನಿ. ಹೆಲ್ದಿ ಇರ್ಲಂತ ಹೇಳಿ 2 ಸ್ಪೂನ್ ಆಗಷ್ಟೇ ಇಲ್ಲಿ ಓಟ್ಸನ್ನು ಹಾಕ್ತಾಯಿದ್ದೀನಿ. ಇದು ಫೈಬರು ಮತ್ತು ಪ್ರೋಟೀನ್ ಇರ್ತದೆ ಅಂತ ಹೇಳಿ ನಿಮ್ಮ ಕಡೆ ಇದ್ರೆ ಹಾಕಿರಿ. ಇಲ್ಲಾಂದ್ರೆ ಒಂದು 3 ಸ್ಪೂನ್ ಆಗಷ್ಟೇ ಕಡಲೆಬೇಳೆ ಹಿಟ್ಟನ್ನು ಹಾಕಿರಿ, ಅದು ಪ್ರೋಟೀನ್ ರಿಚ್ ಇರ್ತದೆ. 4 ಸ್ಪೂನ್ ಆಗಷ್ಟೇ ಮೊಸರನ್ನು ಹಾಕ್ತಾಯಿದ್ದೀನಿ. ಸಪ್ಪಗಿರೋ ಮೊಸರನ್ನೇ ಹಾಕಿರಿ. ಒಂದು ಅರ್ಧ ಬಟ್ಲಾಗಷ್ಟೇ ಮೊಸರನ್ನು ಹಾಕಿದ್ದೀನಿ ನೋಡಿ. ಈಗ ಇದಕ್ಕೆ ಬೇಯಿಸಿದ ಆಲೂಗಡ್ಡೆಯನ್ನು ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಂಡು ತೊಗೋಬೇಕು ರೀ. ಗಟ್ಟಿಯಾಗಿಯೇ ರುಬ್ಕೋಬೇಕು. ತುಂಬ ನೀರನ್ನು ಹಾಕಿ ಈ ಹಿಟ್ಟನ್ನು ತೆಳು ಮಾಡ್ಕೋಬಾರ್ದು ನೋಡಿ, ಗಟ್ಟಿಯಾಗಿಯೇ ನುಣ್ಣಗೆ ರುಬ್ಕೊಂಡು ತೊಗೊಂಡಿದ್ದೀನಿ. ಆ ಅವಲಕ್ಕಿಯನ್ನು ಏನು ನೆನೆಸಿದ್ದಲ್ಲ ಅದೇ ಪಾತ್ರೆಯಲ್ಲಿ ಇದಕ್ಕೆ ಹಾಕೋತಾ ಇದ್ದೀನಿ. ಈಗ ಇದಕ್ಕೇನು ಮಾಡೋಣ, ಉಳಿದಿರುವ ಸಾಮಗ್ರಿಗಳನ್ನ ಹಾಕೊಳ್ಳೋಣ. ಇದಕ್ಕೆ 1 ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಅರ್ಧ ಟೊಮ್ಯಾಟೋನ ಬೀಜ ತೆಗೆದುಬಿಟ್ಟು ಹಾಕ್ತಾಯಿದ್ದೀನಿ. ಇಲ್ಲಿ ನೀವು ಕ್ಯಾರೆಟು ಹಾಕ್ಬೋದು, ಕ್ಯಾಪ್ಸಿಕಮನ್ನಾದ್ರೂ ಹಾಕೋಬೋದು. ಕ್ಯಾರೆಟನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಬೋದು, ತುರಿದ್ಬಿಟ್ಟು ಹಾಕೋಬೋದು. ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, ಖಾರ ಅಷ್ಟೇ ಅನ್ನೋರು 2 ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿನೂ ಹಾಕ್ಬೋದು. ಅರ್ಧ ಟೀ ಸ್ಪೂನಾಗಷ್ಟೇ ಜೀರಿಗೆ, ಅರ್ಧ ಟೀ ಸ್ಪೂನಾಗಷ್ಟೇ ರೆಡ್ ಚಿಲ್ಲಿ ಫ್ಲೆಕ್ಸನ್ನು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. 1/4 ಟೀ ಸ್ಪೂನ್ಗಿಂತನೂ ಕಡಿಮೆನೇ ಬೇಕಿಂಗ್ ಸೋಡಾನ ಹಾಕ್ತಾಯಿದ್ದೀನಿ. ಇಲ್ಲ ನಮಗೆ ಸೋಡಾನೇ ಬೇಡ ಅನ್ನೋರು ನೀವು ಸೋಡಾನ ಏನು ಮಾಡ್ಬೋದು, ಸ್ಕಿಪ್ನೂ ಮಾಡ್ಬೋದು. ಇದನ್ನು ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ನೋಡಿಕೊಂಡು ನಾನು ಇಲ್ಲಿ ಬೈಂಡಿಂಗ್ ಸಲುವಾಗಿ ಇನ್ನೂ 5 ಟೀ ಸ್ಪೂನಾಗಷ್ಟೇ ರವೆಯನ್ನು ಹಾಕ್ಕೊಂಡಿನಿ ರೀ. ಈಗ ಅದು ಒಂದು ಕ್ಲಿಪ್ಪು ಮಿಸ್ ಆಗ್ಯದ. ನೀವು ಏನು ಮಾಡಿರಿ, ಅದೇ ಸ್ಪೂನ್ದಿಂದನೇ ನೀವು ಫಸ್ಟ್ ಯಾವ ಸ್ಪೂನ್ದಿಂದ ಹಾಕಿರಲಿಲ್ಲ ಅದರಲ್ಲೇ 5 ಸ್ಪೂನ್ ಆಗಷ್ಟು ರವೆಯನ್ನು ಹಾಕೋರಿ. ರವೆಯನ್ನು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ. ತುಂಬ ತೆಳು ಮಾಡ್ಕೋಬಾರ್ದು, ಈ ರೀತಿ ಗಟ್ಟಿಯಾಗಿಯೇ ಇರಬೇಕು ನೋಡಿರಿ. ನೋಡಿ, ಈಗ ಹಿಟ್ಟು ರೆಡಿ ಆಗಿದೆ. ಮತ್ತು ನಿಮಗೆ ಯಾವ ತರಕಾರಿ ಇಷ್ಟ ನೀವು ಅದನ್ನು ಹಾಕೋಬೋದು. ತರಕಾರಿ ಕ್ವಾಂಟಿಟಿ ಇಷ್ಟೇ ಅಂತೇನಿಲ್ಲ, ನೀವು ಹೆಚ್ಚು ಕಡಿಮೆನೂ ಮಾಡ್ಕೋಬೋದು. ಹೆಚ್ಚು ಇಷ್ಟ ಅಂದರೆ ನೀವು ಜಾಸ್ತಿನೂ ಹಾಕೋಬೋದು. ಈಗ ಆಲ್ರೆಡಿ ಪ್ಯಾನನ್ನು ಕೈಲಿಕ್ಕೆ ಇಟ್ಟೀನಿ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಚ್ಬಿಟ್ಟು ತೊಗೊಂಡ್ರಿ. ನೋಡಿ, ಕಡಿಮೆ ಎಣ್ಣೆನೂ ಅದ, ಟೇಸ್ಟಿನೂ ಅದ, ಹೆಲ್ದಿನೂ ಅದ. ನಿಮಗೆ ಸೋಡಾನೇ ಬೇಡ ಅಂದ್ರೆ ನೀವೇನು ಮಾಡಿರಿ, ಸೋಡಾನ ಸ್ಕಿಪ್ ಮಾಡ್ರು ನಡೀತದೆ. ನೋಡಿ, ನಾನಿಲ್ಲಿ ಮಕ್ಕಳಿಗೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಹಸಿಮೆಣ್ಸಿನ್ಕಾಯಿನ ಹಾಕಿಲ್ಲ, ಬರೀ ರೆಡ್ ಚಿಲ್ಲಿ ಫ್ಲೆಕ್ಸನ್ನು ಅಷ್ಟೇ ಹಾಕ್ಕೊಂಡಿದ್ದೀನಿ. ನೀವು ಖಾರ ಇಷ್ಟ ಅನ್ನೋರು ಒಂದು 2 ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕೋರಿ. ನೋಡಿ, ಸ್ವಲ್ಪ ಏನಾಗ್ರಿ ಗ್ಯಾಪ್ ಬಿಟ್ಬಿಟ್ಟು ಹಾಕ್ರಿ, ಅಂದ್ರೆ ನಿಮಗೆ ಏನಾಗ್ತದೆ ತಿರುಗಿಬಿಟ್ಟು ಹಾಕೋಕ್ಕಾಗ್ತೈತಿ. ಇದಕ್ಕೊಂದು ಸ್ವಲ್ಪ ಮೇಲೆ ಎಣ್ಣೆ ಹಚ್ಬಿಟ್ಟು ಲೋ ಫ್ಲೇಮ್ದಲ್ಲಿಟ್ಟೇ ಬೇಯಿಸ್ಬಿಟ್ಟು ತೊಗೋಬೇಕ್ರಿ ಇದನ್ನು. ನೋಡಿ, ಚೆನ್ನಾಗಿ ಬೇಯ್ದದ. ಒಂದು ಸೈಡೇ ಈಗ ತಿರುಗಿಬಿಟ್ಟು ತೊಗೊಳ್ಳೋಣ್ರಿ. ನೋಡಿ, ಕಲರ್ನು ನೋಡಿರಿ ಎಷ್ಟು ಚೆನ್ನಾಗಿ ಬಂದದ ನೋಡಿರಿ. ತುಂಬ ಸಿಂಪಲ್ ಅದ್ರಿ, ಟೇಸ್ಟೂ ಅದ್ಭುತ. ನಿಮ್ಮ ಕಡೆ ಓಟ್ಸ್ ಇಲ್ಲ ಅಂದ್ರೆ ನೀವು ಓಟ್ಸನ್ನು ಸ್ಕಿಪ್ನೂ ಮಾಡ್ಬೋದು, ನಡೀತದೆ. ಅದ್ರ ಬದಲಿ ಕಡಲೆಬೇಳೆ ಹಿಟ್ಟನ್ನು ಹಾಕ್ರಿ. ಇಲ್ಲ ಅದೂ ಬೇಡ ಅನ್ನೋರು ಬರೀ ಈ ಆಲೂಗಡ್ಡೆ, ರವೆ ಮತ್ತು ಅವಲಕ್ಕಿಯನ್ನು ಬಳಸಿ ಮಾತ್ರನೇ ಮಾಡ್ಕೋಬೋದು ನೀವು. ನೋಡಿ, ಇವು ಎಲ್ಲನೂ ಬೇಯ್ದಾವ. ಈ ರೀತಿ ಚಿಕ್ಕ ಪ್ಯಾನ್ ಕೇಕ್ ಥರನೂ ಹಾಕೋಬೋದು, ಅಥವಾ ದೊಡ್ಡ ಆದರೂ ದೋಸೆ ಥರನೂ ಹಾಕೋಬೋದು. ಆದರೆ ಸ್ವಲ್ಪ ದಪ್ಪಾಗಿ ಬರ್ತಾವೆ ಮತ್ತು ಇವು ಸಾಫ್ಟಾಗಿ ಬರ್ತಾವೆ ನೋಡಿರಿ. ಈಗ ನಾನು ಇನ್ನೊಂದನ್ನು ದೊಡ್ಡದಾಗಿಯೇ ಹಾಕ್ಬಿಟ್ಟು ತೋರಿಸ್ತೀನಿ. ಈಗ ಸೆಟ್ ದೋಸೆ ಥರ ಇರ್ತಲ್ಲ, ಆ ರೀತಿಯೂ ನೀವು ಇದನ್ನು ಏನು ಮಾಡ್ಬೋದು, ಹಾಕೋಬೋದು ನೋಡಿರಿ. ನೋಡಿರಿ, ಲೋ ಫ್ಲೇಮ್ದಲ್ಲಿಟ್ಟನೆ ಬೇಯಿಸ್ರಿ. ಹೊರಗಡೆ ಲೇಯರ್ ಕ್ರಿಸ್ಪಿಯಾಗಿ ನೋಡಿ ಚೆನ್ನಾಗಿ ಹಿಟ್ಟೇನಾಗ್ತದೆ, ಉಮ್ಗೋಯ್ತದೆ. ನೋಡಿ, ಇದನ್ನು ತಿರುಗಿಬಿಟ್ಟು ತೊಗೊಳ್ಳೋಣ. ನೋಡಿ, ಕಲರ್ನು ನೋಡ್ರಿ ತುಂಬಾ ಚೆನ್ನಾಗಿ ಬಂದದ್ದು. ತುಂಬ ಸಿಂಪಲ್ ಅದ್ರಿ, ಅದರ ಟೇಸ್ಟ್ ಅಂತೂ ಅದ್ಭುತ. ಒಂದ್ಸಲ ಖಂಡಿತನೂ ಟ್ರೈ ಮಾಡಿ ನೋಡಿರಿ. ನೋಡಿ, ಈಗ ಇದನ್ನೇನು ಮಾಡೋಣ್ರಿ, ಪ್ಲೇಟಿಗೆ ಹಾಕೋತಾ ಇದ್ದೀನಿ. ನೋಡಿ, ನಾನು 2 ರೀತಿ ಮಾಡಿಬಿಟ್ಟು ತೋರಿಸಿದ್ದೀನಿ. ನಿಮಗೆ ಯಾವ ರೀತಿ ಇಷ್ಟ ಅಲ್ಲ ನೀವು ಆ ರೀತಿ ಮಾಡ್ಕೋಬೋದು. ಇದೇನು ಬೇಡ ಅಂದರೂ ನೀವು ಬಿಸಿ ಇದನ್ನು ಸಾಸ್ ಜೊತೆ ಅಷ್ಟೇ ಸರ್ವ್ ಮಾಡ್ಬೋದು. ಕಾಯಿ ಚಟ್ನಿ ಜೊತೆ, ಈರುಳ್ಳಿ ಟೊಮೆಟೊ ಚಟ್ನಿ ಜೊತೆನೂ ಸರ್ವ್ ಮಾಡಿ ನೋಡಿ. ಆಲೂಗಡ್ಡೆ ಬೇಯಿಸಿ ಹಾಕಿರೋದ್ರಿಂದ ತುಂಬಾ ಸಾಫ್ಟಾಗಿ ಬಂದಾವೆ. ನಾನು ಹಿಟ್ಟು ಚೆಂದಂಗೆ ಉಮ್ಗೊಯ್ಲತ್ತ ಹೇಳಿ 1/4 ಟೀ ಸ್ಪೂನ್ಗಿಂತ ಕಡಿಮೆನೇ ಬೇಕಂಗೆ ಸೋಡಾ ಹಾಕಿದ್ದೀನಿ. ಇಲ್ಲ ನಮಗೆ
ನಮಗೆ ಸೋಡಾನೇ ಬೇಡ ಅನ್ನೋರು ನೀವು ಸೋಡಾನ ಸ್ಕಿಪ್ ಮಾಡಿರಿ. ಎರಡೂ ರೀತಿ ಮಾಡಿ ತೋರಿಸಿದ್ದೀನಿ. ಇಲ್ಲ ಈರುಳ್ಳಿ ಟೊಮ್ಯಾಟೊ ಚಟ್ನಿ ಜೊತೆನೋ ಕಾಯಿ ಚಟ್ನಿ ಜೊತೆನೋ ಅಥವಾ ಹುರುಗಡ್ಲೆ ಮತ್ತು ಶೇಂಗಾ ಚಟ್ನಿ ಜೊತೆನೋ ನೀವು ಇದನ್ನು ಏನು ಮಾಡ್ಬೋದು, ಸರ್ವ್ ಮಾಡ್ಬೋದು. ಇದಕ್ಕೆ ನೀವು ಏನು ಹೆಸರಿಡ್ತೀರತ್ತ ಹೇಳಿನೂ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ನೋಡಿ, ನಾನಂತೂ ಅವಲಕ್ಕಿಯ ಪ್ಯಾನ್ಕೇಕ್ ಅಂತ ಹೆಸರಿಟ್ಟಿದ್ದೀನಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ಹೊಸ ರೆಸಿಪಿಗಳಿಗಾಗಿ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ. ಈ ವಿಡಿಯೋವನ್ನು ಹೈಪ್ ಮಾಡಿರಿ. ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆಗ್ತದೆ. ಕನ್ನಡತಿ ಅಡುಗೆ ಚಾನಲನ್ನು ಸಪೋರ್ಟ್ ಮಾಡಿರಿ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು.